ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದೇ ಕುಟುಂಬದವರು ತುಂಬ ಆಸ್ಥೆ ವಹಿಸಿ ಸಂಗ್ರಹಿಸಿರುವ ಒಂದು ಜಾನಪದ ಮ್ಯೂಸಿಯಂ, ಮಂಡ್ಯ ಜಿಲ್ಲೆಯ ವಿಶೇಷ ಕಲೆಯಾದ ಸೆರಗಿನ ಕುಣಿತ, ಕಿನ್ನರ ಜೋಗಿ ಕೊಳ್ಳಪ್ಪ ಅವರ ಸಂದರ್ಶನ, ನೇಗಿಲ ಪೂಜೆ ಮತ್ತು ಎತ್ತುಗಳ ಬಗ್ಗೆ ಒಂದು ಹಾಡು. ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿರುವ ನಾವು ನಮ್ಮ ಮೂಲ ಸಂಸ್ಕೃತಿಯನ್ನು ಮರೆಯುತ್ತಿರುವುದು ನಿಜಕ್ಕೂ ದುರದೃಷ್ಟಕರ. ನಗರದ ವಾಸಿಗಳಷ್ಟೇ ಅಲ್ಲ, ಇಂದು ಗ್ರಾಮೀಣರು ಸಹ ಮೂಲ ಸಂಸ್ಕೃತಿಯನ್ನು ಮರೆತು ಪಾಶ್ಚಾತ್ಯ ಸಂಸ್ಕೃತಿಯತ್ತ ಒಲಿಯುತ್ತಿದ್ದಾರೆ. ತಾಂತ್ರಿಕತೆಯ ತುತ್ತ ತುದಿಗೇರಿದ ಜಪಾನ್, ಅಮೆರಿಕ, ರಷ್ಯಾ ಮುಂತಾದ ರಾಷ್ಟ್ರಗಳು ಕಳೆದು ಹೋದದಕ್ಕಾಗಿ ಈಗ ಚಿಂತಿಸುತ್ತಿವೆ. ಅವರಿಗೆ ಒಂದು ವಸ್ತು, ಹಳೆಯದಾದ ಒಂದು ಮನೆ, ಹಾಡು, ಆಚಾರ ವಿಚಾರ, ಸಂಪ್ರದಾಯ ಯಾವುದೇ ಸಿಕ್ಕಿದರೂ ಅವುಗಳ ಬಗ್ಗೆ ಕುಲಂಕುಷವಾಗಿ ಅಧ್ಯಯನ ಮಾಡಿ ಸಂಶೋಧನಾ ಗ್ರಂಥವನ್ನು ರಚಿಸುತ್ತಾರೆ. ಇಷ್ಟೇ ಅಲ್ಲದೆ ಅವರೂರುಗಳಲ್ಲಿ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿ ದೇಶ ವಿದೇಶಿಯರಿಗೆ ಹೆಮ್ಮೆಯಿಂದ ತೋರಿಸುತ್ತಾರೆ. ಆದರೆ ನಮ್ಮಲ್ಲಿ ಅಂತಹ ಮನೋಭಾವ ಬೆಳೆಯದಿರುವುದು ನಿಜಕ್ಕೂ ವಿಷಾದನೀಯ. ಇಂತಹ ಪರಿಸ್ಥಿತಿಯಲ್ಲೂ ನಮ್ಮಲ್ಲೂ ಅಲ್ಲಲ್ಲಿ ಕೆಲವರು ಹಳೆಯ ವಸ್ತುಗಳನ್ನು ಸಂರಕ್ಷಿಸಿಟ್ಟಿರುವುದು ಸಂತೋಷದ ಸಂಗತಿ. ನಮ್ಮ ಹಿರಿಯರು ಬದುಕು ಬಾಳಿದ ರೀತಿ ನೀತಿ, ಅವರು ಹಿಂದೆ ಉಪಯೋಗಿಸುತ್ತಿದ್ದಂತಹ ದಿನನಿತ್ಯದ ವಸ್ತುಗಳನ್ನು ನಮ್ಮ ಮುಂದಿನ ಪೀಳಿಗೆಗಾಗಿ ಇಡಲೇಬೇಕಾಗಿದೆ ಎನ್ನುತ್ತಾರೆ ಶ್ರೀ ಸುಬ್ರಹ್ಮಣ್ಯಂ ನರಸಿಂಹ ಅಯ್ಯರವರು ಮತ್ತು ಶ್ರೀ ರಿಗ್ರೇಟ್ ಅಯ್ಯರವರು. ಈ ವಸ್ತುಗಳು ತಲೆಮಾರುಗಳಿಂದ ಹಿರಿಯರು ಬದುಕಿ ಬಾಳಿದ ಕುರುಹು ಹಾಗೂ ಚಾರಿತ್ರಿಕ ದಾಖಲೆ. ಇಂತಹ ಉತ್ತಮ ಸಂಗ್ರಹವೊಂದನ್ನು ಸ್ಥಾಪಿಸಿರುವ ಶ್ರೀ ಅಯ್ಯರ್ ಕುಟುಂಬದವರು ಜಾನಪದಾಸಕ್ತರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕೋಲಾರ ಜಿಲ್ಲೆಯ ಕೊತ್ತಮಂಗಲ ಗ್ರಾಮದಿಂದ ಬಂದು ಈಗ ಬೆಂಗಳೂರಿನಲ್ಲಿ ವಾಸವಾಗಿರುವ ಶ್ರೀಯುತರು ಅವರ ಮನೆತನಕ್ಕೆ ಸೇರಿದ 3-4 ತಲೆಮಾರುಗಳ ವಸ್ತುಗಳನ್ನು ಇಂದು ಜೋಪಾನವಾಗಿ ಇಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಅಂದು ಉಪಯೋಗಿಸುತ್ತಿದ್ದ ವಸ್ತುಗಳು ಕೇವಲ ಚರಿತ್ರೆಯ ಪಳೆಯುಳಿಕೆಗಳು ಮಾತ್ರವಲ್ಲ, ಶೈಕ್ಷಣಿಕ ದೃಷ್ಟಿಯಿಂದ ಅಧ್ಯಯನ ಯೋಗ್ಯ. ಇಂದು ನಿರುಪಯೋಗಿ ಆಗಿರುವ ಈ ವಸ್ತುಗಳು ಅಂದಿನ ವೈಭವ ಜೀವನದ ಸಂಕೇತಗಳು. ಸಂಶೋಧನಾ ದೃಷ್ಟಿಯಿಂದ, ವಾಸ್ತುಶಿಲ್ಪ ಅಧ್ಯಯನ ದೃಷ್ಟಿಯಿಂದ ಹಾಗೂ ಪೂರ್ವದ ನಾಗರಿಕ ಜೀವನ ಕ್ರಮಗಳ ದೃಷ್ಟಿಯಿಂದ ಹೊಸ ಹೊಳವುಗಳನ್ನು ಹೊರಹಾಕಬಲ್ಲ ಇಂಥ ಸಂಗ್ರಹಗಳು ಅಪೂರ್ವವೂ ಅಪರೂಪವೂ ಆಗಿರುತ್ತವೆ. ಈ ಸಂಗ್ರಹದಲ್ಲಿನ ಕೆಲವು ವಸ್ತುಗಳಂತೂ ನಮ್ಮ ಪೂರ್ವಜರ ವೈಜ್ಞಾನಿಕ ಹಾಗೂ ಮಾನಸಿಕ ಪ್ರಬುದ್ಧತೆಯ ಸಾಕ್ಷಿಗಲ್ಲುಗಳಾಗಿರುತ್ತವೆ. ಅವುಗಳ ವಿನ್ಯಾಸ ಹಾಗೂ ಉಪಯೋಗಗಳ ಒಳಮರ್ಮದ ಬೇರನ್ನು ಹಿಡಿದು ಇಂದು ನಾವು ಅತ್ಯಾಧುನಿಕ ಉಪಕರಣಗಳ ಉತ್ಪಾದನೆಯಲ್ಲಿ ತೊಡಗಿರುವುದು ನಿತ್ಯ ಸತ್ಯ. ಗತಕಾಲದ ಇತಿಹಾಸವನ್ನು ಮರುಕಳಿಸುವಲ್ಲೇ ತಮ್ಮ ಸಾರ್ಥಕತೆಯನ್ನು ಕಂಡುಕೊಳ್ಳುವ ಇಂಥ ಚಾರಿತ್ರಿಕ ನಿಧಿಯನ್ನು ಸ್ವಪ್ರೇರಣೆಯಿಂದ ಸಂರಕ್ಷಿಸಿ ಒಪ್ಪವಾಗಿ ಜೋಡಿಸಿ ನೋಡುಗರನ್ನು 300 ವರ್ಷಗಳಷ್ಟು ಹಿಂದಕ್ಕೆ ಕರೆದೊಯ್ಯುವುದು ಸಾಹಸವೇ ಸರಿ.
ಜಾನಪದ ವಸ್ತು ಸಂಗ್ರಹಾಲಯದ ವಸ್ತು ವಿಶೇಷಗಳಿಗೆ ಕಲ್ಲು, ಮಣ್ಣು, ಮರ, ನಾರು, ಬೇರುಗಳಿಂದ ಹಿಡಿದು ಲೋಹ, ಗಾಜು, ಕಾಗದಗಳವರೆಗೆ ಇತಿಹಾಸವಿದೆ. ವ್ಯವಸಾಯದ ಉಪಕರಣಗಳು, ಅಡಿಗೆ ಮನೆಯ ಸಾಮಗ್ರಿಗಳು, ಪೂಜಾ ಸಾಧನಗಳು, ಈ ಎಲ್ಲದರಲ್ಲಿಯೂ ಕಲೆಯ ಕೈವಾಡ ಇದ್ದೇ ಇರುತ್ತದೆ. ನಾಗರಿಕತೆ ಬೆಳೆದಂತೆ ಹಳ್ಳಿಗಳಲ್ಲೇ ಮಡಿಕೆ ಕುಡಿಕೆಗಳ ಸ್ಥಾನವನ್ನು ಸ್ಟೀಲ್, ಪ್ಲಾಸ್ಟಿಕ್ಗಳು ಆವರಿಸಿಕೊಳ್ಳುತ್ತಿವೆ. ಕುಸರಿ ಕಲೆಯ ಕಂಚು ಮುಚ್ಚು ಪಾತ್ರೆಗಳು ಸವೆದು ಗುಜಿರಿ ಸೇರಿವೆ. ಬೀಸುವ ಕಲ್ಲು, ಕುಟ್ಟುವ ಏತ, ಒನಕೆ, ರುಬ್ಬುವ ಕಲ್ಲುಗಳ ಕೆಲಸ ನಿಂತಿದೆ. ಉಡುಗೆ ತೊಡುಗೆಗಳಲ್ಲಂತೂ ಬಹಳಷ್ಟು ಬದಲಾವಣೆ ಕಂಡಿವೆ. ಇಂದಿನ ನಮ್ಮ ಮನೆಯ ಮಕ್ಕಳಿಗೆ ಹಿರಿಯರು ಬಿಟ್ಟು ಹೋದ ಈ ಅಪೂರ್ವ ವಸ್ತುಗಳ ಮಹತ್ವವನ್ನು ತಿಳಿಸದೆ ಅವುಗಳನ್ನು ಅಟ್ಟದ ಮೂಲೆಯಲ್ಲಿ ಎಸೆಯುತ್ತೇವೆ. ಆಗ ಅವು ಗೆದ್ದಲು ಹಿಡಿಯಬಹುದು, ಮಕ್ಕಳ ಆಟದ ವಸ್ತುವಾಗಿ ಹಾಳಾಗಬಹುದು. ನಮ್ಮ ಅಜ್ಞಾನ, ನಿರ್ಲಕ್ಷ್ಯದಿಂದಾಗಿ ನಮ್ಮ ಕೈಗೆ ಸಿಗದೆ ಮಣ್ಣು ಪಾಲಾಗಬಹುದು. ತಮ್ಮ ಕಲಾ ಪ್ರತಿಭೆಯನ್ನು ಧಾರೆ ಎರೆದು ನೂರಾರು ವರ್ಷಗಳ ಕಾಲ ಒಂದು ಸಂಸ್ಕೃತಿಯನ್ನು ಕಟ್ಟಿದ ನಮ್ಮ ಪೂರ್ವಜರ ಸಾಧನೆಯನ್ನು ಅರಿಯಲು, ಅವರು ನಿರ್ಮಿಸಿದ ವಸ್ತು ವಿಶೇಷಗಳ ಪೂರ್ಣ ಉಪಯೋಗವನ್ನು ಪಡೆಯಲು, ನಮ್ಮಲ್ಲಿ ಏನೂ ಉಳಿಯದೆ ನಾವು ಪರಂಪರೆಯಿಂದ ವಂಚಿತರಾಗಬಾರದೆಂಬ ದೃಷ್ಟಿಯಿಂದ ನಮ್ಮ ಕುಟುಂಬದಲ್ಲೇ ಇದ್ದ ಎಲ್ಲ ಹಳೆಯ ವಸ್ತುಗಳನ್ನು ನಮ್ಮ ಮನೆಯ ಮಕ್ಕಳಿಗೆ ಹಾಗೂ ಆಸಕ್ತರಿಗೆ ತೆರೆದಿಟ್ಟಿರುವುದಾಗಿ ಶ್ರೀ ಸುಬ್ರಹ್ಮಣ್ಯ ನರಸಿಂಹ ಅಯ್ಯರವರು ಹೇಳುತ್ತಾರೆ. ಇಬ್ಬರು ಗಂಡು ಮಕ್ಕಳು, ಅದರೊಳಗೆ ಒಬ್ಬ ಏನು ಮಾಡ್ದ ರಿಗ್ರೆಟ್ ಅಯ್ಯರ್ ಅಂತ, ಆತನ ಏನು ಮಾಡ್ದ ಮುತುವರ್ಜಿ ತಗೊಂಡು ಆ ಸಾಮಾನುಗಳನ್ನೆಲ್ಲ ಈ ಬೆಂಗಳೂರಿನಲ್ಲಿ ಇಟ್ಟು ಜನಗಳಿಗೆ ತೋರಿಸೋಕೆ, ನಾವು ಈ ಕಡೆ ನಮ್ಮ ತಂದೆ ನಮ್ಮ ತಾತ ಎಲ್ಲ ಸೇಕರಿಸಿದ್ದಾರೆ ಅಂತ ಇಡಲಿಕ್ಕೆ ಪ್ರತಿ ಜನರಿಗೂ ಅದರ ಉಪಯೋಗ ಪಡ್ಕೊಳ್ಳೋದು ಹಿಂದಿನ ಕಾಲದ ಸಾಮಾನುಗಳು ಹೀಗೀಗಿವೆ. ನನಗೆ ಮೊದಲಿನಿಂದ ಕಲೆ ಅಂದರೆ ತುಂಬ ಇಷ್ಟ. ನಾನು ಚಿಕ್ಕ ಹುಡುಗಿ ಇದ್ದಾಗಲಿಂದ ಯಾರೇನೇ ಮಾಡಿದ್ರು ಅವ್ರಿಗಿಂತ ಮುಂಚೆ ನಾನು ಮಾಡಬೇಕು ಅಂತ. ಈ ವಸ್ತುಗಳು ಒಂದು ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತವೆ, ಪರಂಪರೆಯನ್ನು ಸೂಚಿಸುತ್ತವೆ. ಕಣ್ಮರೆಯಾಗಿರುವ, ಆಗುತ್ತಿರುವ ಜಗತ್ತಿನ ಪರಿಚಯ ಮಾಡಿಕೊಡುತ್ತವೆ. ಜನಾಂಗದ ಸಂಸ್ಕೃತಿಯನ್ನು ಗುರುತಿಸುವವರಿಗೆ, ನಾಗರಿಕತೆಯ ಮಜಲುಗಳನ್ನು ತಿಳಿಯುವವರಿಗೆ ಇಂತಹ ವಸ್ತು ಸಂಗ್ರಹಾಲಯಗಳು ನೆರವಾಗುವುದರಲ್ಲಿ ಸಂದೇಹವಿಲ್ಲ. ನಮ್ಮ ಜನಪದ ಕಲೆಗಳ ಕುಣಿತಗಳಲ್ಲಿ ವೈವಿಧ್ಯತೆಗೆ ಪಾರವಿಲ್ಲ. ದೊಂಬರ ಕುಣಿತ, ಸುಗ್ಗೆ ಕುಣಿತ, ಗೊರವರ ಕುಣಿತ, ಹೀಗೆ ಹೇಳ್ತಾ ಹೋದರೆ 100ಕ್ಕೂ ಮಿಕ್ಕಿವೆ. ಇಂತಹ ಕುಣಿತಗಳಲ್ಲಿ ಸೆರಗಿನ ಕುಣಿತ ಕೂಡ ಒಂದು. ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಈ ಕಲೆಯನ್ನು ನಾವು ಕಾಣಬಹುದಾಗಿದೆ. ದೇವಿ ಆರಾಧನೆಯ ಮೂಲ ಆಶಯವನ್ನು ಇರಿಸಿಕೊಂಡಂತಹ ಈ ಕಲೆ ತಾಯಿ ತನ್ನ ಸೆರಗಿನ ನೆರಳಿನಲ್ಲಿ
ತನ್ನ ಮಕ್ಕಳನ್ನು ವಾತ್ಸಲ್ಯಮಯವಾಗಿ ಕಾಣುವಂತಹ ಸಾಂಕೇತಿಕತೆಯನ್ನು ಈ ಕಲೆ ಹೊಂದಿದೆ. ಈಗ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಲಕ್ಷ್ಮೀ ಸಾಗರದ ಸೋಬಾನೆ ಕೃಷ್ಣೇಗೌಡ ತಂಡದವರ ಈ ಸೆರಗಿನ ನೃತ್ಯವನ್ನು ನೋಡೋಣ. ಹರಿಗೋಲ ಮೊಳಗಿತು ಕೇಳ್ರಿ ಸರ್ವ ಜನರ ತಳಮಳಗೊಂಡು ಹರಿಗೋಲ ಮೊಳಗಿತು ಕೇಳ್ರಿ ಸರ್ವ ಜನರ ಪಾಂಡವರ ಕತೆ ಹೇಳುತ್ತಾ ಅಲೆಮಾರಿಗಳಾಗಿ ಊರೂರು ಅಲೆಯುವ ಕಿನ್ನರಿ ಜೋಗಿಗಳ ಮೂಲ ವೃತ್ತಿ ಭಿಕ್ಷಾಟನೆ. ಜನಪದ ತಂತಿವಾದ್ಯಗಳಲ್ಲಿ ಕಿನ್ನರಿ ಕೂಡ ಒಂದು. ಈ ಕಿನ್ನರಿಗೆ ಎಂಥವರನ್ನು ಮರಳು ಮಾಡುವ ಶಕ್ತಿ ಇದೆ. ಇಂತಹ ಒಂದು ಕಿನ್ನರಿಯನ್ನು ಕೈಯಲ್ಲಿ ಹಿಡಿದು ತಂತಿಯನ್ನು ಮೀಟುತ್ತಾ ಎಡಗೈಯ ಗಗ್ಗುರಗಳಿಂದ ಸೋರಬುರಡೆಗೆ ತಾಳ ಹಾಕುತ್ತಾ ತನ್ನ ಸುಶ್ರಾವ ಕಂಠದಿಂದ ಪಾಂಡವರ ಕತೆ ಹೇಳುವ ಕಲಾವಿದ ಬಿಷ್ಟಪ್ಪನಹಳ್ಳಿ ಕೊಳ್ಳೆಪ್ಪ. ಕರ್ನಾಟಕ ರಾಜ್ಯದ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಈಗಾಗಲೇ ಕೊಳ್ಳೆಪ್ಪ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಈ ಕಿನ್ನರಿ ಜೋಗಿಗಳ ಈ ಕಲೆಯನ್ನು ಮೂಲ ರೂಪದಲ್ಲಿ ಉಳಿಸಿಕೊಂಡು ಬಂದಿರುವ ರಾಜ್ಯದ ಕೆಲವು ಕಲಾವಿದರಲ್ಲಿ ಕೊಳ್ಳೆಪ್ಪ ಕೂಡ ಒಬ್ಬರು. ಕಿನ್ನರಿ ಕಾವ್ಯಗಳಲ್ಲದೆ ಆಧುನಿಕ ಸಮಾಜದ ಬದಲಾವಣೆಗಳ ವಸ್ತುಗಳನ್ನು ಕಟ್ಟಿ ಹಾಡುವ ಸ್ವಂತ ಸಾಮರ್ಥ್ಯವನ್ನು ಕೂಡ ಇವರು ಹೊಂದಿದ್ದಾರೆ. ಕಿನ್ನರಿಯ ಪರಂಪರೆಯಲ್ಲಿ ಅನೇಕ ವೈವಿಧ್ಯಮತೆಯ ಕಥೆಯನ್ನು ಹೇಳುತ್ತಾ ತನ್ನದೇ ಆದ ವೈಶಿಷ್ಟ್ಯವನ್ನು ಪಡೆದುಕೊಂಡಿರುವ ಈ ಕೊಳ್ಳೆಪ್ಪನವರು ಜೀವ ಬಿಟ್ಟಾರು ಬಿಟ್ಟೇನು, ಈ ಕಲೆಯನ್ನು ಬಿಡೆನು ಎನ್ನುವಂಥವರು. ಇಂತಹ ಒಬ್ಬ ಅಪರೂಪದ ಕಲಾವಿದನನ್ನು ಪರಿಚಯ ಮಾಡಿಕೊಡಲು ನನಗೆ ಹೆಮ್ಮೆ ಅನಿಸುತ್ತಿದೆ. ನಮಸ್ಕಾರ ಕೊಳ್ಳೆಪ್ಪನವರೇ. ನಮಸ್ಕಾರ ಸರ್. ಕೊಳ್ಳೆಪ್ಪನವರೇ, ಈ ವೃತ್ತಿಯನ್ನು ನೀವು ಎಷ್ಟು ವರ್ಷದಿಂದ ಮಾಡ್ಕೊತ ಬಂದಿದ್ದೀರಿ? ನಮ್ಮದು ವೃತ್ತಿಗಳು ಯಾವಾಗಲೂ ಇದ್ದಿದ್ದೆ. ನಮ್ಮ ಅಜ್ಜಾರ ಕಾಲದಿಂದಲೂ ಇದೇ ವೃತ್ತಿಯಿಂದಲೇ ಬಂದಿದೆ.
ಬರ್ತಾ ಬರ್ತಾ ಈ ಜಾನಪದದ ವಿಚಾರನೇ ಗೊತ್ತಿದ್ದಿಲ್ಲ. 1972ನೇ ಇಸವಿಯಲ್ಲಿ ನಮ್ಮ ಎಚ್ ಎಲ್ ನಾಗೇಗೌಡರು ಇದೇ ಗ್ರಾಮಕ್ಕೆ ಬಂದರು. ಅಲ್ಲಿಂದ ನಮ್ಮನ್ನು ಆ ಟ್ರಸ್ಟಿಗೆ ಸೇರಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದೆ. ಅಲ್ಲಿಂದ ಈ ಲಯ ಹತ್ತಿಬಿಡ್ತು, ಈ ಕಲೆ ಬೆಳೆಸಬೇಕು ಅಂತ. ಆ ನಾಗೇಗೌಡರು ಹೇಳಿದ ಪ್ರಕಾರವಾಗಿಯೇ ಅದಕ್ಕಿಂತ ಹೆಚ್ಚಿನವಾದ ಕಲೆ ಕಲ್ತ್ಕೊತ ಬಂದು ಈ ಥರ ನಾನು ಬಂದಿದ್ದೀನಿ. ಯಾರಿಂದ ಈ ಕಲೆಯನ್ನು ನೀವು ಕಲ್ತ್ರಿ? ಹಿಂದೆ ನಮ್ಮ ಹಿರಿಯ ಗುರಿಯವರು ಇದ್ರಲ್ಲ, ಅವರು ಹಿಂದೆ ಈ ಥರ ಮನೆ ಕಟ್ಟಿಕೊಂಡು ವಾಸ ಮಾಡ್ತಿದ್ದಿಲ್ಲ. ಹಳ್ಳಿಗಳಿಗೆ ಹೋಗೋದು, ಒಂದು ಮೈದಾನ ನೋಡ್ಕೊಬೋದು, ಚಾಪೆ ಗುಡ್ಡು ಹಾಕ್ಕೊಂಬಿಡೋದು. 10 ಗಂಟೆವರೆಗೆ ಭಿಕ್ಷಾ ಮಾಡೋರು ಅವರು. 10 ಗಂಟೆ ಮೇಕಿದ ಮೇಲೆ ಸೀದಾ ಬ್ಯಾಟಿಗೆ ಹೊಂಟುಬಿಡೋರು. ಮತ್ತು ಏನಪ್ಪ ಸತ್ತಿಕ ಧರ್ಮರಾಯ 5 ಮಂದಿ ಪಾಂಡವರು ಅಂತ ಹೊಟ್ಟೆ ಹೊರೆಯೋರು. ಆ ಕಲೆಯೇ ಇದ್ದಿಲ್ಲ. ಈ ನಾಗರಿಕತೆ ಹೆಚ್ಚಿದ ಮೇಲೆ ಇದು ಗ್ರಾಮೀಣ ನೇರ್ಲಿಗೆಯಲ್ಲಿಯೇ ಇದ್ದರು ಅವರು. 6 ತಿಂಗಳಿಗೆ ಒಂದು ಸಲ ಬರೋರು. ಆವಾಗ ಕೂಡಿಕೊಂಡು ಮತ್ತೆ 6 ತಿಂಗಳು ಹೋಗೋರು. ಆದ ನಂತರ ಯಾರೋ ಒಂದು ಸ್ವಲ್ಪ 1-2 ಮನೆ ಕಟ್ಕೊಂಡ್ಬಿಟ್ರು. ಅದೇ ಒಬ್ಬನ ಮನೆ ಕಟ್ಟಿದ್ರೆ ನಾನು ಮನೆ ಕಟ್ಟಬೇಕು, ಊರು ಸೇರಬೇಕು, ನಂದು ಜಾಗ ಇದು ನಂದು ಜಾಗ ಅಂತ. ಆಮೇಲೆ ಇದು ಜೋಗಿಯರೆಲ್ಲರೂ ಮನೆ ಕಟ್ಟಕ್ಕೆ ಶುರು ಮಾಡಿದರು. ಈಗ ಮನೆ ಕಟ್ಕೊಂಡು ಕೆಲವಾರುಗಳಿಗೆ ಜಮೀನಿದೆ, ಕೆಲವಾರುಗಳಿಗೆ ಜಮೀನಿಲ್ಲ, ಕೂಲಿ ನಾಲಿ. ನಿಮಗೆ ಜಮೀನಿದೆನಾ? ಇಲ್ಲ, ನಮಗೂ ಜಮೀನಿಲ್ಲ. ಅಂದರೆ ಒಂದು ಇಡವಳಿ ಜಮೀನು ಮಾತ್ರ 1 ಎಕರೆ ಹೊಡ್ಕೊಂಡಿದ್ದೀನಿ. ನಿಮಗೆ 1 ಎಕರೆ ಜಮೀನಿದೆ ಅಂತ ಹೇಳಿದ್ರೆ, ಹೌದು. ಈ ಜಮೀನಿನಲ್ಲೇ ನೀವು ವ್ಯವಸಾಯ ಮಾಡ್ಬೋದಲ್ಲ, ಈ ಭಿಕ್ಷಾಟನೆಗೆ ಯಾಕೆ ಹೋಗಬೇಕು? ನಮ್ಮ ಮನೆಯಲ್ಲಿರುವುದು ಸುಮಾರು ಒಂದು 20 ಜನ ಇದೆ ಸ್ವಾಮಿ. ಮಳೆಗಾಲ ನೋಡಿದ್ರೆ ಹೀಗಾಗ್ತಾ ಇದೆ. 1 ವರ್ಷ ಮಳೆ ಬಂದರೆ 1 ವರ್ಷ ಬೆಳೆಯೋದಿಲ್ಲ. ನಾವು 18 ಜನಗಳು ಹೊಟ್ಟೆ ಹೊರೆಯೋದು ಹೇಗೆ? ಅಲ್ಲ ಕೊಳ್ಳಪ್ಪನವರೇ, ಇಂತಹ ಆಧುನಿಕ ಯುಗದಲ್ಲಿ ಎಲ್ಲರೂ ತಮ್ಮ ಮಕ್ಕಳನ್ನು ಓದಿಸ್ಬೇಕು ಅಂತ ಬಯಸ್ತಾರೆ. ಆದರೆ ನೀವು ಮಾತ್ರ ಮಕ್ಕಳನ್ನು ನಿಮ್ಮ ಒಂದು ವೃತ್ತಿಗೆ ಎಳೆದುಕೊಂಡಿದ್ದೀರಲ್ಲ, ಯಾಕೆ? ಹಾಗಲ್ಲ. ಇದು ಹಿಂದೆ ಕೇವಲ ಬಡವರಾಗಿದ್ವಲ್ಲ, ಒಂದು ಊರು ಸೇರ್ತಿದ್ದಿಲ್ಲ, ಗ್ರಾಮನೂ ಸೇರ್ತಿದ್ದಿಲ್ಲ. ಹಳ್ಳಿಗಳಲ್ಲಿ ಗುಡ್ಲು ಹಾಕಿಕೊಂಡು ನಾವು ವಾಸ ಮಾಡಬೇಕಾಗಿತ್ತು. ಆವಾಗ ಯಾರೂ ಹಾಕ್ತಿದ್ದಿಲ್ಲ ಪಾಠಶಾಲೆಗೆ. ಇವಾಗ ಮನೆ ಕಟ್ಕೊಂಡಿದ್ದಾರಲ್ಲ, ಮನೆ ಒಬ್ಬರು ಇಬ್ಬರು ಪಾಠಶಾಲೆಗೆ ಹೋಗ್ತಾ ಇದ್ದಾರೆ. ಸುಮಾರು ಈಗ 15-20 ವರ್ಷದಿಂದ ಕಿಲ್ಲಿಗೂ ಅನೇಕ ಜನರು ಓದಿದ್ದಾರೆ. ಕೊಳ್ಳಪ್ಪನವರೇ, ನಿಮಗೆ ಕರ್ನಾಟಕ ರಾಜ್ಯದ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಅದಲ್ಲದೆ ಮತ್ತೆ ನಿಮಗೆ ಅಕಾಡೆಮಿಯಿಂದ ಏನಾದರೂ ನೆರವು ಸಿಕ್ಕಿದೆನಾ? ನೆರವು ಸಿಗಲಿಲ್ಲ. ನಾವು ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಒಂದೊಂದು ರಾತ್ರಿ ನಾಟಕ ಮಾಡಿಸ್ತಾರೆ. ಈಗ ಯಾವ ರೀತಿ ಆಡಿದೆವೋ ಅದೇ ರೀತಿಯನ್ನು ಆಡ್ತೀವಿ. 300, 400, 200 ಟೈಮ್ ಬಿದ್ದಂಗೆ ಕೊಡ್ತಾರೆ. ನೆರವು ಮತ್ತು ಯಾವುದೂ ಥರವಾಗಿ ವರಮಾನ ಬರೋದಿಲ್ಲ. ಈಗ ನೀವು ಒಂದು ರೀತಿಯಿಂದ ಭಿಕ್ಷಾಟನೆಗೆ ಹೋಗ್ತಾ ಇಲ್ಲ, ಅಂದರೆ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಪ್ರಾರಂಭಿಸಿದ್ದೀರಿ? ಕಾರ್ಯಕ್ರಮನೂ ಕೊಡ್ತಾ ಇದ್ದೀವಿ, ಭಿಕ್ಷಾಟನೆಗೂ ಹೋಗ್ತೀವಿ. ಭಿಕ್ಷಾಟನೆಗೆ ಹೋದರೆ ನಮ್ಮ ರಾಗ, ನಮ್ಮ ಹಾಡುಗಳನ್ನು ಕೇಳಿ ಇವತ್ತೊಂದು ರಾತ್ರಿ ಇಲ್ಲಿ ಆಡಿಸ್ಬೇಕಂತೇಳಿ ಕಾರ್ಯಕ್ರಮಕ್ಕೆ ಇಡ್ತಾರೆ. ಸುಮ್ಮನೆ ಓಡಾಡ್ಕೊತ ಹೋದರೆ ಯಾರೂ ಮಾತ್ರ ಸಿದ್ದಿಲ್ಲ ನಮಗೆ. ಈ ಪಾಂಡವರ ಕತೆ ಹೇಳೋದರಲ್ಲಿ ಈ ಭಾಗದಲ್ಲಿ ನೀವು ಪ್ರಸಿದ್ಧಿಯಾಗಿದ್ದೀರಿ. ಹೌದ್ರಿ. ನಮಗಾಗಿ ಆ ಕತೆನ ಹೇಳ್ತೀರಾ? ಹೇಳ್ತೀವಿ ರೀ, ಆಡೋಣ. ಆಡ್ಬೋದಾ? ಆಡಿ. ಎಣ್ಣ ದ್ವಾಪರಿ ಯುಗದ ಒಳಗ ಹರಿವರ ಹೋಯವ ಸರಾರ ಕವಡ ಕಂಟಕ ನೀರ ಬರ್ತವ ಧೈರ್ಯ ಮಾಡ ನಿಮ್ಮನ ಕೊಲ್ಲದೆ ಹೊಯ್ತಾನ ತಂದನಾನ ತಾನ ತಂದನಾನ. ರೈತರ ಬೆನ್ನೆಲುಬು ಬೇಸಾಯ. ಈ ಬೇಸಾಯದ ಪ್ರಮುಖ ಸಾಧನ ನೇಗಿಲು. ನಮ್ಮ ಹಳ್ಳಿಗರಲ್ಲಿ ನೇಗಿಲ ಪೂಜೆ ಸರ್ವೇ ಸಾಮಾನ್ಯ. ಆದರೆ ನೇಗಿಲ ವಿಗ್ರಹದ ಆರಾಧನೆ ಭಾಳ ಅಪರೂಪ. ರೇವತಿ ಮಳೆ ಮುಂಗಾರಿಗೆ ಆರಂಭ. ಅಂತೆಯೇ ರೈತನ ಬೇಸಾಯ ಕೂಡ. ಉಗಾದಿಯ ಹಬ್ಬದ ದಿನ ರೈತರು ಅಲಂಕರಿಸಿದ ಎತ್ತುಗಳಿಗೆ ನೊಗ ಹೂಡಿ ನೇಗಿಲ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಭೂಮಿಯನ್ನು ಉಳುಮೆ ಮಾಡುತ್ತಾರೆ. ಅಂದು ರೈತ ಉಳುವ ಆ ಭೂಮಿಯ ಗೆರೆ ಬರಿಯ ಗೆರೆಯಲ್ಲ, ಚಿನ್ನದ ಗೆರೆ. ಉಳುವ ಆ ಏರು ಬರಿಯ ಏರಲ್ಲ, ಹೊನ್ನೇರು, ಅರ್ಥಾತ್ ಚಿನ್ನದ ಏರು. ಅದರಲ್ಲಡಗಿದೆ ರೈತನ ಸುಖ ಸಮೃದ್ಧಿ. ಇಂಥ ಒಂದು ವಿಶಿಷ್ಟ ಆಚರಣೆಯನ್ನು ನಾವು ಇಂದಿಗೂ ಕಾಣಬಹುದಾಗಿದೆ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಕೆರೆತೊಣ್ಣೂರಿನಲ್ಲಿ. ಬೆಳ್ಳನೆ ಬಿಳಿ ಎತ್ತು, ಬೆಳ್ಳಿಯ ಬಾರ್ಕೋಲು, ಬಂಗಾರದ ಸೆಡ್ಡಿ ಬಲಗೈಲಿ ಹಿಡಕೊಂಡು
ಹೊಳೆ ಸಾಲಿನಲ್ಲಿ ಹೊನ್ನ ಬಿತ್ತುವ ರೈತ ಲೋಕಕ್ಕೆಲ್ಲ ಅನ್ನದಾತ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂದು ನಂಬಿ ನೇಗಿಲು ಹಿಡಿದ ರೈತನಿಗೆ ಭೂಮಿ ತಾಯಿಯಾದರೆ ಆಕಾಶ ತಂದೆ. ತನ್ನ ತಾಯಿಯ ಒಡಲನ್ನು ಬಗೆದು ಆಹಾರ ತಂದಿಕ್ಕುವ ನೇಗಿಲು ಅವನ ಪಾಲಿನ ದೈವ. ರೈತಾಪಿ ಹೆಣ್ಣು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿ ಎದ್ದೊಂದು ಗಳಿಗೆ ನೆನೆದೇನು ಎಂದರೆ ರೈತ ಅದಕ್ಕೆ ಸಹಾಯಕ ಸಾಧನಗಳಾಗಿರುವ ಎತ್ತು, ನೊಗ, ನೇಗಿಲುಗಳನ್ನು ನೆನೆದು ನಮಿಸಿ ದಿನಾರಂಭ ಮಾಡುತ್ತಾನೆ. ಯುಗಾದಿ ಕಳೆದ ನಂತರ ಆರಂಭ ಮಾಡುವ ಮೊದಲ ದಿನ ಉಳುಮೆ ಮಾಡುವಾಗ ಯಾರು ಹೂಡಿದರೆ ಶ್ರೇಷ್ಠ ಎಂಬುದನ್ನು ಊರ ಹಿರಿಯರು ಅಥವಾ ಪುರೋಹಿತರಿಂದ ತಿಳಿದು ಊರ ಮುಂದಿನ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿ ನೇಗಿಲಿಗೆ ಪೂಜೆ ಮಾಡಿ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನೇಗಿಲು ಹೂಡುತ್ತಾರೆ. ಅರಸೀರೆ ಮಿಂದು ಮಡಿಯುಟ್ಟು ಅಣ್ಣಯ್ಯನ ಆರಂಭ ಕಾರುತಿಯ ಬೆಳಗೀರೆ ಎಂದ ಹೆಣ್ಣು ಮಕ್ಕಳು ನೇಗಿಲೆ ನೇಗಿಲೆ ಚೆಂದ, ನೇಗಿಲ ಮುರಿ ಚೆಂದ, ಸಣ್ಣಾಚಾರಿ ಕಡೆದ ನೊಗ ಚೆಂದ, ಅಣ್ಣಯ್ಯನ ಆರಂಭ ಕಾರುತಿಯ ಬೆಳಗೀರಿ ಎಂದು ನೇಗಿಲಿನ ಅಂದವನ್ನು ಬಣ್ಣಿಸುತ್ತಾರೆ. ಮಳೆ ಬಂತೆಂದರೆ ರೈತನಿಗೆ ಎಲ್ಲಿಲ್ಲದ ಸಂಭ್ರಮ ಹಾಗೂ ಸಡಗರ. ತನ್ನ ಮುದ್ದಿನ ಬಿಳಿ ಎತ್ತುಗಳನ್ನು ನೇಗಿಲ ಸಮೇತ ಹೊಲಕ್ಕಿಳಿಸಿ ಉಳುವಾಗ ಬಿತ್ತುವಾಗ ಅವನಿಗಾಗುವಂಥ ಸಂತೋಷ ಸಡಗರ ಅಷ್ಟಿಷ್ಟಲ್ಲ. ಜೀವನದ ಬೆನ್ನೆಲುಬುಗಳಾದ ಎತ್ತುಗಳನ್ನು ಪೂಜ್ಯ ಭಾವನೆಯಿಂದ ಮನದಲ್ಲಿಯೇ ಆರಾಧಿಸುತ್ತಾರೆ. ತಮ್ಮ ಮನಸ್ಸಿನಲ್ಲಿ ಎತ್ತುಗಳ ಬಗ್ಗೆ ಇರುವ ಭಾವನೆಯನ್ನು ವ್ಯಕ್ತಪಡಿಸುವಂಥ ಒಂದು ಹಾಡನ್ನು ಹಾಡುತ್ತಾರೆ ಶ್ರೀ ಹನುಮಂತಪ್ಪನವರು. ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದೇವರಹಳ್ಳಿಯ ಶ್ರೀ ಹನುಮಂತಪ್ಪ ಆ ಭಾಗದ ಹೆಸರಾದ ಜನಪದ ಹಾಡುಗಾರರು. ಬನ್ನಿ ನಾವೀಗ ಅವರ ಸುಮಧುರ ಕಂಠದಿಂದ ಒಂದು ಹಾಡನ್ನು ಕೇಳಿ ಆನಂದಿಸೋಣ. ಬೆಳ್ಳನೆ ಬಿಳಿ ಎತ್ತು ಬೆಳ್ಳಿ ಬಾರಿ ಕೋಲು, ಬೆಳ್ಳನೆ ಬಿಳಿ ಎತ್ತು ಬೆಳ್ಳಿ ಬಾರಿ ಕೋಲು, ಹಳ್ಳದ ಹೊಲವ ಹರಿಜ್ಞಾನ, ಹಳ್ಳದ ಹೊಲವ ಹರಿಜ್ಞಾನ ನಮ್ಮೆತ್ತಿನ ತೆಳ್ಳನ ಹೊಟ್ಟೆ ಹಸಿದವ, ಹಳ್ಳದ ಹೊಲವ ಹರಿಜ್ಞಾನ ನಮ್ಮೆತ್ತಿನ ತೆಳ್ಳನ ಹೊಟ್ಟೆ ಹಸಿದವ, ಬೆಳ್ಳನ ಬಿಳಿ ಎತ್ತು ಬೆಳ್ಳಿ ಬಾರಿ ಕೋಲು, ಬೆಳ್ಳನೆ ಬಿಳಿ ಎತ್ತು ಬೆಳ್ಳಿ ಬಾರಿ ಕೋಲು, ಹಳ್ಳದ ಹೊಲವ ಹರಿಜ್ಞಾನ, ಹಳ್ಳದ ಹೊಲವ ಹರಿಜ್ಞಾನ ನಮ್ಮೆತ್ತಿನ ತೆಳ್ಳನ ಹೊಟ್ಟೆ ಹಸಿದವ, ತೆಳ್ಳನ ಹೊಟ್ಟೆ ಹಸಿದವ. ಹದ ನೋಡಿ ಹರಗಣ್ಣ ಬೆದ ನೋಡಿ ಬೆತ್ತಣ್ಣ, ಹದ ನೋಡಿ ಹರಗಣ್ಣ ಬೆದ ನೋಡಿ ಬೆತ್ತಣ್ಣ, ಒಡೆ ನೋಡಿ ದಂಡ ಎಣ್ಣ, ಬೆದ ನೋಡಿ ದಂಡ ವೈಯಣ್ಣ, ಬೆದ ನೋಡಿ ದಂಡ ವೈಯಣ್ಣ, ಹೀಯನ್ನು ನಡು ಸಣ್ಣ ಹೋರಿಯ ಹೂಡಣ್ಣ, ಬೆಳ್ಳನ ಬಿಳಿ ಎತ್ತು ಬೆಳ್ಳಿ ಬಾರಿ ಕೋಲು, ಬೆಳ್ಳನ ಬಿಳಿ ಎತ್ತು ಬೆಳ್ಳಿ ಬಾರಿ ಕೋಲು, ಹಳ್ಳದ ಹೊಲವ ಹರಿಜ್ಞಾನ, ಹಳ್ಳದ ಹೊಲವ ಹರಿಜ್ಞಾನ ನಮ್ಮೆತ್ತಿನ ತೆಳ್ಳನ ಹೊಟ್ಟೆ ಹಸಿದವ, ತೆಳ್ಳನ ಹೊಟ್ಟೆ ಹಸಿದವ. ಬಸವಣ್ಣನ ಕಾಲೊಳಗೆ ಕುಶಲದ ಕಾಲ್ ಕಡೆಗ, ಬಸವಣ್ಣನ ಕಾಲೊಳಗೆ ಕುಶಲದ ಕಾಲ್ ಕೊಡಗ, ಭೂಲೋಕದ ಗೆಜ್ಜೆ ಕಟ್ಟಿಕೊಂಡು, ಭೂಲೋಕದ ಗೆಜ್ಜೆ ಕಟ್ಟಿಕೊಂಡು ಎಂಟತ್ತಿನ ರಂಟಿಯ ಹೊಡೆಯುವ ನಮ್ಮಣ್ಣ, ಎಂಟತ್ತಿನ ರಂಟಿ ಹೊಡೆಯುವ ನಮ್ಮಣ್ಣ, ಬೆಳ್ಳನ ಬಿಳಿ ಎತ್ತು ಬೆಳ್ಳಿ ಬಾರಿ ಕೋಲು, ಬೆಳ್ಳನ ಬಿಳಿ ಎತ್ತು ಬೆಳ್ಳಿ ಬಾರಿ ಕೋಲು, ಒಳ್ಳದ ಹೊಲವ
ಹೊಟ್ಟೆ ಹಸಿದವ ಕಳ್ಳನ ಹೊಟ್ಟೆ ಹಸಿದವ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.